ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳ್ತೀವಿ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ನಾವು ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದೇವೆ ನಿಮ್ಗೆ, ಆಯ್ತಾ? ಅದು ಒಂದು ಎಲ್ಲರಿಗೆ ಗೊತ್ತಿಲ್ಲವಾ ಪ್ಲೇಸ್? ಅದು ಇಂಪಾರ್ಟೆಂಟ್. ಅದು ಯಾರಿಗೆ ಸಹ ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ, ನಾನು ಗೂಗಲ್ ಮಾಡಿ ನೋಡಿದಾಗ ನಂಗೆ ಸನ್ಸೆಟ್ ಪಾಯಿಂಟ್ ಅಂತ ಗೊತ್ತಾಯ್ತು. ಅದು ಗೂಗಲ್ ಮಾಡಿ ನೋಡಿದ್ಯಾ? ನಂಗೆ ಒಂದ್ ನೆನಪಾಯ್ತಾಯ್ತಾ, ಒಬ್ಬ ಹುಡುಗ ಇದ್ದ, ಆಯ್ತಾ? ಅವನೆಂತ ಮಾಡಿದ ಗೊತ್ತುಂಟಾ? ಅವನೊಬ್ಬ ಹೇಳ್ತಾನೆ ಗೂಗಲ್ ಓಪನ್ ಮಾಡು ಅಂತ. ಅದಕ್ಕೆ ಅವನು ಗೂಗಲ್ ಅಲ್ಲಿ ಓಪನ್ ಮಾಡ್ತಿದ್ದಾನೆ. ಗೂಗಲ್ ಅಲ್ಲಿ ಓಪನ್ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿದ್ದಾನೆ. ಊಟ ಆಯ್ತಾ ನಿಂದು? ನಂದಾಯ್ತು, ನಿಂದಾಯ್ತಾ? ಇಲ್ಲ, ಈಗ ಇಟ್ಕೊಂಡು ಬಂದಿಯಲ್ಲ ಡೈರೆಕ್ಟ್. ನಾನು ಹೇಳಿದೆ ಅವನಿಗೆ ಊಟ ಮಾಡು ಅಂತ. ಇಲ್ಲ, ತಿಂಡಿ ಇಲ್ಲ ನಂಗೆ. ಸೀದಾ ವ್ಲಾಗ್ ಮಾಡ್ತಾ ಇದ್ದಾನೆ ಇವನು. ಇಬ್ಬರು ಮ್ಯಾಚಿಗೆ ಹೊರಡ್ತಿದೀವ ನಾವು, NBA ಮ್ಯಾಚ್. ನಾನು ಜರ್ಸಿ, ಇವಳು ಕೂಡ ಜರ್ಸಿ. ಇಬ್ಬರು ಪ್ಲೇಯರ್ ಅಂತ ಎಣಿಸಿದೆ ನೀನು. ನಾನಾದ್ರೆ ಚೂರು ಪ್ಲೇಯರ್ ತರ ಕಾಣ್ತೀನಿ. ನಾನ್ ಸಹ ಕಾಣ್ತೇನೆ. ಯಾವ್ದು ಆಂಗಲ್ ಇಂದ ಪ್ಲೇಯರ್ ತರ ಕಾಣ್ತೀನಿ ನೀನು. ಎಂತ ಆಡುದು ನೀನು? ಗೋಲಿ. ಇವಳು ಗೋಲಿದು ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಫಸ್ಟ್ ಇವಳು. ಎಂತ ಗೊತ್ತುಂಟ, ನಾನ್ ಚಿಕ್ಕದಿರ್ಬೇಕಾದ್ರೆ ಉಂಟಲ್ಲ, ಇವಳು ಸ್ಟಾರ್ಟ್ ಆಯ್ತು. ಇವಳು ಸಣ್ಣ ದಿನ ಅಲ್ಲ ಇದ್ದಾಳೆ, ಸಣ್ಣದಲ್ಲಿ ಇದ್ದಾಳೆ ಇವಳು. ಎಲ್ಲಿ ದೊಡ್ಡದಾಗಿದ್ದಾಳೆ. ನಾಡ್ದು ಗೋಲಿ ಚಾಂಪಿಯನ್ಶಿಪ್ ಉಂಟು, ಆನ್ಲೈನ್ ಅಲ್ಲಿ ಬಿಡ್ತಾರಲ್ಲ, ನೋಡಿ ಆಯ್ತಾ? ಸೂಪರ್ ಆಡ್ತಾಳೆ. ನಾನು ಸಣ್ಣ ಇರ್ಬೇಕಾದ್ರೆ ಉಂಟಲ್ಲ, ಗೋಲಿ ಆಟ ಆಡ್ಲಿಕ್ಕೆ ಹೋಗ್ತಿದ್ದೆ, ಗೊತ್ತಾ? ಅದಂತ ಕಾಯಂ ಪೂಚ್. ವ್ಯೂ ನೋಡಿ ನೀವು, ಎಂತ ವ್ಯೂ ಉಂಟು ಮೇಲೆದು ಹೇಗೆ ಉಂಟು ಅಂತ. ಎಲ್ಲಿದು ಮೇಲೆ? ರೋಡ್. ನಾವು ನಮ್ಮ ಲೊಕೇಶನ್ ಗೆ ಬಂದಾಗಿದೆ. ಈಗ ನಿಮ್ಗೆ ತೋರಿಸ್ತಿದ್ದೇವೆ ನಾವು ಎಲ್ಲಿ ಬಂದಿದ್ದೇವೆ ಅಂತ. ಬಾರ, ನಿನ್ನ ಮುಖ ಸಹ ತೋರಿಸು ಸ್ವಲ್ಪ ಅವರಿಗೆ. ಸೊ ಗೈಸ್, ಇಲ್ಲಿ ಸ್ವಲ್ಪ ದರ್ಶನ ಆಗ್ಲಿ ಇವನ ಮುಖದ್ದು, ಆಯ್ತಾ? ಒಂದ್ ಡೈಲಾಗ್ ಹೇಳು ನೋಡು, ಅವ್ರು ಕೇಳ್ತಾರೆ. ಡೈಲಾಗ್ ಹೇಳು ಒಂದು. ನಂಗೆ ಸಾಯಿ ಕುಮಾರಿದು ಡೈಲಾಗ್ ಬರ್ತದೆ. ಹೇಳು. ಕೈಯಲ್ಲಿ ಒಂದು ಲಾಠಿ ಇಟ್ಕೊಂಡು, ತಲೆಯಲ್ಲಿ ಒಂದು ಟೋಪಿ ಇಟ್ಕೊಂಡು ಪೊಲೀಸ್ ಅನ್ಕೊಂಡಿದ್ಯಾ? ಹೋಮ್ ಗಾರ್ಡ್. ನಾವು ಲೊಕೇಶನ್ಗೆ ಬಂದದ್ದು, ಇದಕ್ಕೆ ಹೇಳ್ತಾರೆ ಸನ್ಸೆಟ್ ಪಾಯಿಂಟ್ ಅಂತ, ಆಯ್ತಾ? ಸೊ ಇಲ್ಲಿಂದ ಹೀಗೆ ಕಾಣ್ತದೆ. ಇಲ್ಲಿಂದ ನಿಮ್ಗೆ ನಮ್ಮ ಇಡೀ ಊರು ಕಾಣ್ತದೆ. ನೋಡಿ ಹೇಗೆ ಉಂಟು ನೋಡಿ. ಎಲ್ಲಿ ಕಾಣ್ತಾ ಉಂಟು ಇಡೀ ಊರು? ನೋಡು ಅಲ್ಲಿ. ಎಲ್ಲಿ? ಅದು ನಮ್ಮ ಊರು, ಆಯ್ತಾ? ಅದು ಉಂಟಲ್ಲ, ಅದು ನಮ್ಮ ಊರು. ಅದು ಇಡೀ ಊರು ಕಾಣ್ತಾ ಉಂಟಲ್ಲ. ಊರೇ ನೋಡಿ ಎಷ್ಟು ಮರಗಳಿದ್ದಾವೆ, ಎಷ್ಟು ಗಿಡಗಳಿದ್ದಾವೆ. ಮತ್ತೆ ಮರ ಗಿಡ ಒಟ್ಟಿಗೆ ಎಂತ ಅಬ್ಸೆಷನ್ ಗೊತ್ತಿಲ್ಲ ನಂಗೆ. ಎಲ್ಲಿ ಹೋದ್ರೆ ಸಹ ಮರ ಗಿಡ. ಗೈಸ್, ಎಂತ ಗೊತ್ತುಂಟ, ನಂಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ, ಆಯ್ತಾ? ಅದಕ್ಕೆ ನಾನು ಹೇಳುದು ಯಾವಾಗ್ಲೂ ಮರ ಉಂಟು ಗಿಡ ಉಂಟು ಅಂತ. ಗ್ರೀನರಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಗ್ರೀನರಿ ಅಂತ ಹೇಳು. ಹೌದು, ಗ್ರೀನರಿ ಹೇಳಿದ್ದು. ಮರ ಗಿಡ ಗ್ರೀನರಿ ಅಲ್ವಾ? ಇನ್ನೊಂದು ನಿಮ್ಗೆ ಇದು ಒಳ್ಳೆ ನಾಲೆಜ್, ಆಯ್ತಾ? ಇದು ನಾಲೆಜ್ ಅಂದ್ರೆ ಸೂಪರ್. ಈಗ ಫಾರ್ ಎಕ್ಸಾಂಪಲ್, ನೀವು ಕಾರಲ್ಲಿ ಯಾವಾಗ್ಲೂ ಈಗ ಲಾಕ್ ಆಗ್ತಿರಲ್ಲ, ಅಂದ್ರೆ ಕೀಯಿಂದ ದೂರ ಹೋಗಿ ಉಂಟಲ್ಲ, ನೀವು ಲಾಕ್ ಆಗುದಿಲ್ಲ. ಒಂದೊಂದ್ಸತಿ ಹೀಗೆ ಹಾಕಿದ್ರೆ ಆಗುದಿಲ್ಲ. ಅವಾಗ ಎಂತ ಮಾಡಿ ಗೊತ್ತುಂಟಾ? ಹೀಗೆ ಬ್ಯಾಲ್ ಇಟ್ಕೊಳ್ಳಿ, ಹೀಗೆ ಮಾಡಿ ಲಾಕ್ ಆಗ್ತದೆ. ಸಿಗ್ನಲ್ ಉಂಟಲ್ಲ, ಡೈವರ್ಟ್ ಆಗ್ತದೆ. ಸತ್ಯ ಇದು ಪ್ರೂವ್ ಅಂತ ಥಿಯರಿ. ಆಗ್ಲಿಲ್ಲ ಅಂದ್ರೆ ಉಂಟಲ್ಲ, ನೋಡುವ ಮತ್ತೆ. ನೋಡುವ ಹಾಗಾದ್ರೆ, ನೋಡಿ, ನೀವು ಟ್ರೈ ಮಾಡಿ ನೋಡಿ. ಹೀಗೆ ಇಡ್ಬೇಕು. ಹೇಗೆ? ಸುಳ್ಳು ಹೇಳ್ತಾ ಇದೀಯ? ಪ್ರಾಮಿಸ್, ದೇವರಣ್ಣ, ನಾ ಸುಳ್ಳು ಹೇಳುದಿಲ್ಲ. ಅಯ್ಯೋ ಗೈಸ್, ನಾನು ನೀರಲ್ಲಿ ಉಂಟಲ್ಲ ಕಾಲಿಟ್ಟೆ ಅಲ್ಲ, ಅದಕ್ಕೆ ನನಗೆ ಪೇಷಂಟ್ ನೀನು. ನೀನೆಂತಲ್ಲ ಎಂತ ತೋರಿಸ್ಲಿಕ್ಕೆ ಹೋಗ್ತಿದ್ದಿ? ಗೈಸ್, ಅಲ್ಲಿ ನೋಡಿ, ಆಯ್ತಾ? ಇದೊಂದು ಕಂಟೆಂಟ್ ಇವಳ್ದು. ಅಲ್ಲಿ ಬಿಯರ್ ಬಾಟಲ್ ಹಾಕಿದ್ದಾರೆ. ಅದೇ ನಾನು ಹೇಳುದು ಅಂತ ನೋಡಿ. ಅಲ್ಲಿ ಪ್ಲಾಸ್ಟಿಕ್ ಹಾಕಿದ್ದಾರೆ, ಅಲ್ಲೆಲ್ಲ ನೋಡಿ. ಇಲ್ಲಿ ನೋಡಿ ಕಚ್ಚಡ ನೋಡಿ. ಇವಳೆ ಕಚ್ಚಡ. ಟ್ರಾಶ್ ಅಂದ್ರೆ ಯಾರು ಗೊತ್ತು? ಟ್ರಾಶ್ ಅಂದ್ರೆ ಇವಳೆ. ನಾನಲ್ಲ ಟ್ರಾಶ್, ಆಯ್ತಾ? ನೋಡಿ, ಹೀಗೆಲ್ಲ ಬರ್ತಿರಲ್ಲ ನೀವು, ಆಯ್ತು? ಸನ್ಸೆಟ್ ಪಾಯಿಂಟ್ ಹೌದು, ಆದ್ರೆ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿ ಹೋಗ್ಬೇಕು. ಇದೆಲ್ಲ ಎಂತ? ಇಲ್ಲಿ ಕುಡಿಲಿಕ್ಕೆಲ್ಲ ಬರಬಾರ್ದು ಪ್ಲೀಸ್. ಅದು ಎಂತ ಉಂಟಲ್ಲ ಟ್ರಾಶ್, ನೀವು ಯಾರು ಹಾಕಿದ್ದೀರಿ ಅವ್ರು ತಗೊಂಡು ಹೋಗಿ. ಈಗ ಬರ್ಲಿಲ್ಲ ಅಂದ್ರೆ ನೀವು ಟ್ರಾಶ್ ಹಾಕಿದವರು ಮಗನ. ಹೈಟ್ ಪ್ಲೇಸ್ ಉಂಟು, ಅದಕ್ಕೆ ಸನ್ಸೆಟ್ ಪಾಯಿಂಟ್ ಹೇಳುದು. ಹೈಟ್ ಪ್ಲೇಸ್ ಉಂಟಲ್ಲ, ತುಂಬಾ ಗಾಳಿ ಬರ್ತುಂಟು. ಇಲ್ಲಿ ತುಂಬಾ ನೆರಳು ಕೂಡ ಉಂಟು. ನೋಡಿ ಹೇಗೆ ಉಂಟು ಗಾಳಿ, ನೋಡಿ ಹೇಗೆ ಬೀಸ್ತಾ ಉಂಟು ನೋಡಿ. ಗಾಳಿ ಕಾಣುದಿಲ್ಲ ಯಾರಿಗೆ ಸಹ ಬೀಸುದು. ನೋಡಿ, ನನ್ನ ಕೂದಲೆಲ್ಲ ಹಾರ್ತಾ ಉಂಟಲ್ಲ, ಚೆಂದ ಕಾಣ್ತಿದ್ದೇನಲ್ಲ. ಅದೇ ಗೊತ್ತುಂಟಾ? ಎಲ್ಲಿ ಹೋಗೋ ಇನ್ನೋ ಒಂದು ಎಲಿವೇಟರ್, ಇಲ್ಲದ್ರೆ ಡೈರೆಕ್ಟ್ ಲಿಫ್ಟ್ ಎಲ್ಲಿಗೆ ಸಹ. ನೀವು ಫ್ಲೈಟ್ ಅಲ್ಲಿ ಹೋಗುದಲ್ಲ ಎಲ್ಲ ಕಡೆ, ಎಲ್ಲಿ ಹೋಗ್ಲಿ. ಈಗ ಎಲ್ಲಿಗೆ? ಸುಮ್ಮನೆ ಇಟ್ಕೊಂಡು ಹೋಗ್ತುದು. ಬನ್ನಿ ನೀವು ನಮ್ಮ ಹಿಂದೆ. ಸಾರಿ, ನಮ್ಮ ಮುಂದೆ ಹೋಗಿ. ಕ್ಯಾಮರಾ ಫಸ್ಟ್ ಮುಂದೆ ಉಂಟಲ್ಲ. ಇಲ್ಲಿಂದ ಬೀಚ್ ಕಾಣ್ತದೆ. ಸೊ ಈಗ ನಿಮ್ಗೆ ನಾವು ಬೀಚ್ ತೋರಿಸ್ತಿದ್ದೇವೆ. ನೋಡಿ, ನಮ್ಮ ಜೊತೆ ಬಂದ್ರೆ ಉಂಟಲ್ಲ, ನಿಮ್ಗೆ ಫ್ರೀ ಅಲ್ಲಿ ಎಲ್ಲ ನೋಡ್ಬೋದಲ್ಲ. ಒಳ್ಳೆದಾಗ್ತದೆ ಮಾರೆ ನಿಮ್ಗೆ. ನೋಡಿ, ಈಗ ನಿಮ್ಗೆ ಬೀಚ್ ತೋರಿಸ್ತೇವೆ. ಬೀಚ್ ರೋಡಲ್ಲಿ ಬೀಚ್ ಕಾಣ್ತಾ ಉಂಟಾ? ಹಾ, ಕಾಣ್ತಾ ಉಂಟು. ಅಲ್ಲಿ ಬೀಚ್ ಇಲ್ಲ ಅಂದ್ರೆ ಕಾಣುದು ಹೇಗೆ? ಒಂದ್ ಹೇಳುದು ನಾನು, ಕಾರ್ಕಳದಲ್ಲಿ ಎಷ್ಟು ಜಾಗ ಉಂಟಂದ್ರೆ ಹಿಡನ್ ಸ್ಪಾಟ್, ತುಂಬಾ ಪ್ಲೇಸಸ್ ಇದೆ, ಗೊತ್ತಿಲ್ಲ ಯಾರಿಗೂ ಕೂಡ, ಆಯ್ತಾ? ಅದೇ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ನಾವು. ಓ, ಈಗ ನಾವು ಎಕ್ಸ್ಪ್ಲೋರರ್ಸ್ ನಾವೀಗ.
ಸೊ ಗೈಸ್ ನಾವೀಗ ಸೋಂಟಿ ಸಿಬ್ಲಿಂಗ್ಸ್ ಇಂದ ಉಂಟಲ್ಲ ಎಕ್ಸ್ಪ್ಲೋರರ್ಸ್ ಅಂತ ನಾವು ಹೆಸರಿಡಬೇಕಾಗಿತ್ತು, ಬಟ್ ಸ್ಟಿಲ್ ಪರವಾಗಿಲ್ಲ ಅಲ್ಲ. ನಾವೀಗ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡುದು, ಯಾವ್ದಾವ್ದು ಹಿಡನ್ ಪ್ಲೇಸ್ ಎಲ್ಲ ಉಂಟು ಎಕ್ಸ್ಪ್ಲೋರ್ ಮಾಡುದು. ಸೊ 1 ಗಂಟೆಯಲ್ಲಿ ನಮ್ಗೆ ಎಂತೆಂತ ಆಗ್ತದೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅದು ಮಾಡ್ತೇವೆ ಆಯ್ತಾ, ಆಮೇಲೆ ಜಾಸ್ತಿ ಕೇಳಬೇಡಿ. ಸೊ ಗೈಸ್ ಇಲ್ಲಿ ನೋಡಿ ಹೇಗೆ ಉಂಟು ಇಲ್ಲಿ ಜಾಗ, ಮತ್ತೆ ಇಲ್ಲಿ ನೋಡಿ ಸೈಡ್ ಅಲ್ಲಿ ಒಂದು ಮನೆ ಉಂಟಾಯ್ತಾ. ಎಂತ ಇಲ್ಲಿ ತೋರ್ಸ, ಎಂತ 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 ವಿಷಯ ಇಲ್ಲಿ ಆಯ್ತಾ? ತೋರ್ಸ. ಹಾ, ಹೇಳು. ಸೊ ನಾವು ಇವತ್ತು ನೈಟ್ ಇಲ್ಲಿ ಇದು ಪ್ಲೇಸ್ಗೆ ಬರ್ತಿದ್ದೇವೆ, ಬರ್ಬೋದಾ? ಜೋರ್ ಹೇಳಕ್ ಹೇಳುದಿಲ್ಲ, ನಿಮ್ಗೊಂದು ಸ್ಟೋರಿ ಹೇಳ್ಬೇಕಂತಿದ್ದೀನಿ. ಕಾರ್ ಸ್ಕ್ರಾಚ್ ಆಯ್ತು. ನಮ್ದು ಗಾಡಿಗೆ ಸ್ಕ್ರಾಚ್ ಆದ್ರೆ ಅಲ್ವಾ ನಮ್ಗೆ ಹೃದಯಕ್ಕೆ ಸ್ಕ್ರಾಚ್ ಆದಾಗೆ ಆಗ್ತದೆ ಅಲ್ಲ. ಹೀಗುಂಟಲ್ಲಿ ಬರ್ತದೆ ಆಯ್ತಾ. ಶುಂಠಿ ವ್ಲಾಗರ್ಸ್ ಒಂದು ಕಾಡಿನಲ್ಲಿ ಹೋಗುತ್ತಿರುವಾಗ 2 ಹುಲಿ ಬಂದು ಅಟ್ಯಾಕ್. ಆಗ ನಾನೆಂತ ಮಾಡ್ತಿರ್ತೇನೆ ಹುಲಿ ಬಂದಾಗ? ನೀನಂತೆಲ್ಲ ಇವಳು ನಂಗೆ ಬಿಸಾಡಿ ಹೋಗ್ತಾಳೆ. ಸತ್ಯ ಹೇಳುದು ನಾನು, ಇವಳುಂಟಲ್ಲ ಓಡ್ಲಿಕ್ಕೆ ಆಗಲ್ಲ ಅಂದ್ರೆ ಓಡ್ತಾಳೆ ಇವಳು. ಇಲ್ಲ, ಅವನಿಗೆ ತಿನ್ನೋ ತನಕ ನಾನು ಅಲ್ಲೇ ಕುತ್ಕೊಂಡು ಕಾಯ್ತಾ ಇರ್ತೇನೆ. ಪಾಪ ನಂದು ಬೋನ್ ಅದು ತಗೊಂಡು ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ತಾಳಂತೆ. ನಿಮ್ಗೆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದಾನೆ ಆಯ್ತಾ, ಆದ್ರೆ ನಮ್ಗೆ ಗಾಡಿ ತಿರುಗಿಸ್ಲಿಕ್ಕೆ ಆಗ್ತಿಲ್ಲ. ಈಗ ನಾವು ಜಾನ್ ಇದೀಗ ಡ್ರೈವಿಂಗ್ ಸ್ಕಿಲ್ಸ್ ನೋಡುವ ಹೇಗೆ ತಿರುಗಿಸ್ತಾನಂತ. ನನ್ಗೆ ಕೊಡು, ನಾನು ಒಂದೇ ಕೈಯಲ್ಲಿ ತಿರುಗಿಸ್ತೇನೆ. ನಂಗೆ ಇಲ್ಲಿ ಕಷ್ಟ ಆಗ್ತುಂಟು. ನಂದು ಡ್ರೈವಿಂಗ್ ಸ್ಕಿಲ್ಸ್ ನೀವು ನೋಡ್ತೀರಾ? ಬೇಡಪ್ಪ, ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೇನೆ ಆಯ್ತಾ. ಜಾನ್ ಇಲ್ಲಿ ಕುತ್ಕೊಂಡಿರ್ತಾನೆ ಪ್ಯಾಸೆಂಜರ್ ಸೀಟ್ ಅಲ್ಲಿ, ನಾನು ಅಲ್ಲಿ ಕುತ್ಕೊಂಡಿರ್ತೇನೆ ನೋಡಿ. ನಾವು ಹಿಡನ್ ಸ್ಪಾಟ್ ಅಂತ ಬಂದ್ವಿ, ಅಲ್ಲಿ ರೋಡ್ ಇಷ್ಟು ನ್ಯಾರೋ ಆಯ್ತಾ, ತೆಗಿಲಿಕ್ಕೆ ಜಾಗವಿಲ್ಲ. ಒಂದು ಗಾಡಿ ದೊಡ್ಡದು ಗಾಡಿ ಬಂದ್ರೆ ಇನ್ನ ಕಷ್ಟ ಆಗ್ತದೆ, ಹೋಗ್ಲಿಕ್ಕೆ ಜಾಗವಿಲ್ಲ. ಅರೆ ಹಾಗೆ ಮಾಡಿ ಎಷ್ಟು ಕಷ್ಟ ಆಯ್ತು ಗೊತ್ತು ತೆಗಿಲಿಕ್ಕೆ. ಎದುರೋಗಿ ರಿವರ್ಸ್ ಮಾಡಿ ಟರ್ನ್ ತಕೊಂಡು ಡಿಂಗ್ ಮಾಡಿ ಫುಲ್ ಮರ ಸೈಡ್ ಅಲ್ಲಿ ಎಲ್ಲ ಡಿಂಗ್ ಮಾಡಿ. ಅಂದ್ರೆ ಅವರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ನಮ್ಮ ಸ್ಪಾಟ್, ನಾವೆಲ್ಲಿ ಬಂದಿದ್ದೇವೆ. ನೀನು ಮಾತಾಡ್ತಿರುವಾಗ ಸೈಲೆಂಟ್ ಆಗಿ ಆಗುದಾ? ನೀ ಮಾತಾಡ್ಬೇಡ. ಸ್ಟೋನ್ ಪೇಪರ್ ಸೀಸರ್ ನೀವು ಹೋಗ ನಿನ್ನ ಒಟ್ಟಿಗೆ ಅಂತ ಆಡುದಿಲ್ಲ. ನಾ ಸ್ಟೋನ್ ಪೇಪರ್ ಸೀಸರ್ ಇಲ್ಲ ನಾ ಮೊನ್ನೆದ ಹಣ ಕೊಡ್ಲಿಲ್ಲ ನಂಗೆ. ಸ್ಟೋನ್ ಪೇಪರ್ ಸೀಸರ್ ಯೋದಿತ ಆಡುದಿಲ್ಲ. ಪೇಪರ್ ಸೀಸರ್ ಶೂಟ್, ಸ್ಟೋನ್ ಪೇಪರ್ ಸೀಸರ್ ಶೂಟ್ ಫಸ್ಟ್ ಟೈಮ್ ಆಯ್ತಾ. 1-0 ಬೇಗ ಆಟಾಡುವ. ಹಾಗೆ ಸ್ಟೋನ್ ಪೇಪರ್ ಸೀಸರ್ ಶೂಟ್ ಆಯ್ತು. 1 each. ಸ್ಟೋನ್ ಪೇಪರ್ ಸೀಸರ್ ಶೂಟ್ 2-1. ಈಗ ನೋಡಿ ಕಣ್ಣು ಮುಚ್ಚಿ. ಈಗ ಸ್ಟೋನ್ ಪೇಪರ್ ಸೀಸರ್ ಶೂಟ್. ಒಂದು ಸ್ಟಾಲಿಗೆ ಬಂದಿದ್ದೇವೆ. ಎಂತ ಉಂಟು? ಚರ್ಮುರಿ ಮ್ಯಾಗಿ ಆಮ್ಲೆಟ್. ಡಬಲ್ ಆಮ್ಲೆಟ್. ನನಗೆ ಚರ್ಮುರಿ ಕೊಡಿ. ಈಗ ನಮಗೆ ಚರ್ಮುರಿ ನಮ್ಮ ಕೈಯಲ್ಲಿದೆ. ಸೊ ನೋಡಿ ಹೇಗೆ ಜೆನ್ಯೂನ್ ಆಗಿ ಹೇಳು ಹೇಗೆ ಉಂಟಂತ ಟೇಸ್ಟ್ ರಿವ್ಯೂ. ಇದು ನೋಡಿ ಹತ್ತೂರು ಚರ್ಚ್ ಇಲ್ಲಿ ಆದ್ರೆ ಬದಿಯಲ್ಲಿ ಸ್ಟಾಲ್. ಹೌಸ್ ದಿ ಟೇಸ್ಟ್? ಒಳ್ಳೆ ಉಂಟು, ಸೂಪರ್. ನೋಡುವ ನಂಗೆ ತಿನ್ನಿಸ್ತಲ್ಲ ಅಂತ. ಆಫ್ 10 ಎಷ್ಟು ರೇಟ್ ಕೊಡ್ತಿ? 10. ಬಿಸಿ ಆಮ್ಲೆಟ್ ತಗೊಳಿದ್ವಿ, ಆಮ್ಲೆಟ್. ಸೊ ನೋಡುವ ಹೇಗೆ ಉಂಟಂತ ಟೇಸ್ಟ್. ಟೇಸ್ಟ್ ಮಾಡಿ ನೋಡ. ಇದು ಗೊತ್ತುಂಟಾ, ಒಬ್ಬ ಹುಡುಗ ಇರ್ತಾನೆ ಆಯ್ತಾ, ಅವನ ಹೆಸರು ರಾಹುಲ್ ಅಂತ. ಅವನ ಫ್ರೆಂಡ್ ಮನೆಗೆ ನೋಡು, ನಾನು ಹೇಳ್ಬೇಕಾದ್ರೆ ನೀನು ನಂಗೆ ಇದು ಡಿಸ್ಟರ್ಬ್ ಮಾಡ್ಬೇಡ, ಅವ್ರಿಗೆ ಇರಿಟೇಷನ್ ಆಗ್ತದೆ ಮತ್ತೆ ಹಾಗೆ ಬೇಳೆ ಹೇಳು. ಸೊ ಒಬ್ಬ ಹುಡುಗ ಇದ್ದ ಆಯ್ತಾ, ಅವನ ಹೆಸರು ರಾಹುಲ್ ಅಂತ. ಅವನ ಫ್ರೆಂಡ್ ಮನೆಗೆ ಹೋಗಿದ್ದ ಆಯ್ತಾ. ಅವಳ ತಂಗಿದ ಹೆಸರು ರೇಷ್ಮಾ ಅಲ್ಲ? ಇಲ್ಲ. ಅಪ್ಪನ ಹೆಸರು ಪೀಟರ್ ಅಲ್ಲ? ಅವ್ರು ನಮ್ಮ ಕಸಿನ್ಸ್ ಆಯ್ತಾ. ಸೊ ರಾಹುಲ್ ಈಗ ಬಸ್ಸಿಗೆ ಕಾಯ್ತಾ ಇದ್ದಾನೆ ಆಯ್ತಾ, ಅವ್ನ ಮನೆಗೆ ಹೋಗ್ಬೇಕು. ಆ ಬಸ್ ಸ್ಟಾಪ್ ಅಲ್ಲಿ ಯಾರು ಸಹ ಇರ್ಲಿಲ್ಲ ನೋಡ್ಬೇಕಾದ್ರೆ ಆಯ್ತಾ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಅಜ್ಜ ಒಂದು ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ ಆಯ್ತಾ. ಅದಕ್ಕೆ ಅವನ ಅಜ್ಜನಿಗೆ ನೋಡಿ ಹೇಳ್ತಾರೆ, ನೀವು ಸಹ ಬಸ್ಸಿಗೆ ಕಾಯ್ತಿದ್ದೀರಾ ಅಂತ. ಅವನು ಅದಕ್ಕೆ ಎಂತ ಸಹ ಮಾತಾಡುದಿಲ್ಲ. ಇದು ನೈಟ್ 10:35 ಹಾಗೇನೋ ಆಗಿದೆ ಆಯ್ತಾ. ಅದಕ್ಕೆ ಸುಮ್ಮನೆ ಕುತ್ಕೊಳ್ಳೋ ಸ್ವಲ್ಪ ಬೇಗ ಸ್ಟೋರಿ ಎಲ್ಲ ಸ್ಟೋರಿ ಎಲ್ಲ ಕೂತದು ಆಯ್ತು. ಅವ ಅಜ್ಜ ಮಾತಾಡ್ಲಿಲ್ಲ. ಆಗ ಒಂದು ಬಸ್ ಬರ್ತದೆ ಆಯ್ತಾ. ಬಸ್ ಬಂತಂತ ಹೇಳಿ ಅವನು ಬಸ್ ಅಲ್ಲಿ ಹತ್ತಾನೆ ಆಯ್ತಾ. ಯಾಕಂದ್ರೆ ಒಂದು 2-3 ಸ್ಟಾಪ್ ಏನೋ ಇರ್ಬೇಕು, ಅದಕ್ಕೆ ಹತ್ತಾನೆ. ಅವನು ಹತ್ತಿ ಆದ್ಮೇಲೆ ಉಂಟಲ್ಲ, ಎಲ್ಲರಿಗೆ ನೋಡ್ತಾ ಇದ್ದಾನೆ. ಹೀಗೆ ಒಂದು ಹೆಂಗಸಿರ್ತದೆ ಒಂದು ಮಗುವಿಗೆ ಇಟ್ಕೊಂಡು, ಒಬ್ಬ ವಿಂಡೋ ಹತ್ರ ಕುತ್ಕೊಂಡು ಹೀಗೆ ಕುತ್ಕೊಂಡಿದ್ದು ಹೊರಗೆ ನೋಡ್ತಿದ್ದಾನೆ ಆಯ್ತಾ. ಅವ್ನ ಮಿಡ್ಲಲ್ಲಿ ಹೋಗಿ ಎಲ್ಲ ಕುತ್ಕೊಳ್ತಾನೆ. ಸೊ ಹೀಗೆ ಹಿಂದೆ ನೋಡ್ಬೇಕಾದ್ರೆ ಅದು ಅಜ್ಜ ಇದ್ರಲ್ಲ ಕೆಳಗೆ, ಅವ್ರು ಸಹ ಹತ್ತಿದ್ದಾರೆ ಆ ಬಸ್ಸಲ್ಲಿ, ಗೊತ್ತಾಯ್ತಾ.
ಈಗ ಭೂತ ಯಾರಿದ್ರಲ್ಲಿ ನಿಲ್ಲು ಸ್ವಲ್ಪ. ಹಾ, okay. ಸೊ ಅವನ ಎಣಿಸ್ಕೊಳ್ತಾನೆ, ಓ ಅಜ್ಜ ಎಲ್ಲಿಂದ ಹತ್ತಿದ್ರು, ಅವನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಗೊತ್ತಾಯ್ತು. ಮತ್ತೆ ಅವ್ನು ಥಿಂಕ್ ಮಾಡ್ತಾನೆ, ಓಕೆ ಹಿಂದೆದ್ದು ಎಂತ ಡೋರ್ ಇಂದ ಹತ್ತಿರ್ಬೇಕು Okay. ಅಂತ ಅನ್ಸ್ತಾರೆ. ಓಕೆ, ಸೊ ಮತ್ತೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ಮುಂದೆ ಹೋಗ್ತಾ ಉಂಟು, ಬಸ್ ಇದು ಲೈಟ್ಸ್ ಎಲ್ಲ ಫ್ಲಿಕರ್ ಆಗ್ತಾ ಉಂಟು. ಗೊತ್ತಾಯ್ತಾ, ಬಸ್ ಬೇರೆ ರೂಟ್ ಇಂದಾನೆ ಹೋಗ್ತಾ ಉಂಟು. ಈಗ ಅವ್ನು ಥಿಂಕ್ ಮಾಡ್ತಾನೆ ಎಂತಕ್ಕೆ ಹೀಗೆ ಆಗಿದೆ ಅಂತ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಅವ್ನು ನೋಡ್ತಾ ಇದ್ದಾನೆ, ಗ್ಲಾನ್ಸ್ ಮಾಡ್ಬೇಕಾದ್ರೆ ಉಂಟಲ್ಲ ಅವನಿಗೆ ಎಂತದ ಆಗ್ತದೆ ಅಂದ್ರೆ ಸ್ವಲ್ಪ ಫೀಲ್ ಆಗ್ತಾ ಉಂಟು ಅವನಿಗೆ. ಅದು ವಿಂಡೋ ಹತ್ರ ಇದ್ದದ್ದು ಗಂಡಸು ಉಂಟಲ್ಲ, ಅವರು ಬ್ರೀದ್ ಮಾಡದೇವೆ ಅಲ್ಲಿ ವಿಂಡೋ ಹತ್ರ ನಿಂತ್ಕೊಂಡಿದೆ, ವಿಂಡೋ ಹತ್ರ ಮಲಗಿದ್ದಾರೆ ಆಯ್ತಾ. ಹೆಂಗಸು ಉಂಟಲ್ಲ ಕುತ್ಕೊಂಡಿದ್ರಲ್ಲ ಅವ್ರ ತಲೆ ಇಲ್ಲ, ಮಗು ಉಂಟಲ್ಲ ಅಳ್ತಾ ಇತ್ತು, ಆದ್ರೆ ಮಗು ಇದ್ದು ಕಣ್ಣಲ್ಲಿ ನೀರೇ ಇಲ್ಲ. ಅಜ್ಜ ಇದಾರಲ್ಲ ಹೀಗೆ ನೋಡ್ತಾ ಇದಾರಂತೆ. ಬಸ್ಸಿಂದ ಹಾರ್ತಾನೆ, ಬಸ್ಸಿಂದ ಹಾರ್ಬೇಕಾದ್ರೆ ಉಂಟಲ್ಲ ಅದು ಬಸ್ ಡಿಸಪಿಯರ್ ಆಗ್ತದೆ, ಬಸ್ ಕಾಣೆ ಆಗ್ತದೆ ಬಸ್ಸಿಂದ ಹಾರ್ಬೇಕಾದ್ರೆ. ಸೊ ಅವನು ಉಂಟಲ್ಲ ಹೇಗೋ ಮಾಡಿ ಉಂಟಲ್ಲ ಅವನ ಮನೆಗೆ ತಲುಪ್ತಾನೆ. ಮತ್ತೆ ನೆಕ್ಸ್ಟ್ ಡೇ ಅವನು ಬಂದು ಕೇಳ್ತಾನೆ, ಇಲ್ಲಿ ಒಂದು ಬಸ್ ಬಂದಿತ್ತು, ನಾನು ಹತ್ತಿದೆ, ನನ್ಗೆ ಹೀಗೆ ಆಯ್ತು ಈಗ ಸ್ಟೋರಿ ಅಂತ ಹೇಳಿದಾಗ ಅವ್ರೆಂತ ಹೇಳ್ತಾರೆ ಗೊತ್ತುಂಟಾ, ಅದೇ ಸೇಮ್ ಸ್ಪಾಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತಂತೆ. ಗೊತ್ತಾಯ್ತಾ, ಎಲ್ಲರೂ ಸ್ಪಾಟ್ ಔಟ್ ಅಲ್ಲಿ. ಸೊ ಅದೇ ವಿಷಯ. ಸೊ ಭೂತಗಳು ಉಂಟು. ನಿಂಗೆ ಎಂತ ಆಯ್ತಾ, ನೀನ್ ಮಾತಾಡ್ತಿಲ್ಲ, ನಿಂದು ಸ್ಟೋರಿ ಕೇಳಿ ಮಾತಾಡ್ಲಿಕ್ಕೆ ಮನಸ್ಸಾಗ್ತಿಲ್ಲ ಅಂದ್ರೆ ಎಂತ ಮಾಡುದು ಹೇಳು. ನಿಲ್ಲು ಗೈಸ್, ಇವತ್ತಿನ ಬ್ಲಾಗ್ ನಾವು ಇಲ್ಲೇ ಮುಕ್ತಾಯ ಮಾಡ್ತಿದ್ದೇವೆ. See you in the next vlog. Take care. Bye bye everyone. ಬೈ Bye.